ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು KSP ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ನೇಹಿತ ರವಿ ಮಾತಾಡ್ತಾ ಇರೋದು. ನಾವು ಇಂದಿನ ಈ ವಿಡಿಯೋದಲ್ಲಿ ಮೇ 2026ರ ಪ್ರಮುಖ ದಿನಗಳನ್ನು ಮತ್ತು ಅಧಿಕೃತ ಘೋಷವಾಕ್ಯಗಳನ್ನು ನೋಡ್ತಾ ಹೋಗೋಣ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತ ಮಾಹಿತಿ ಇದಾಗಿದೆ. ನಮ್ಮ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ KSP ಅಂತ ಇದೆ. ಅಲ್ಲೂ ಕೂಡ ನೀವು ಡೈಲಿ 8 PM ಪೇಜ್ ಇರುತ್ತೆ. ಅದು ಕೂಡ ಯೂಸ್ ಮಾಡ್ಕೋಬಹುದು. ಫ್ರೀ ಆಗಿನೇ ಇರುತ್ತೆ, ಅದು ಕೂಡ ಯೂಸ್ ಮಾಡ್ಕೊಡ್ರಿ. ಅದರ ಗ್ರೂಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯೂಸ್ ಮಾಡ್ಕೋಬೇಕು. ಮೊದಲನೇ ದಿನ ಏನು? ಕಾರ್ಮಿಕರ ದಿನ. ಕಾರ್ಮಿಕರ ದಿನವನ್ನ ಯಾವಾಗ ಆಚರಣೆ ಮಾಡ್ತಾರ್ರಿ? ಕಾರ್ಮಿಕರ ದಿನವನ್ನ ಮೇ 1ನೇ ತಾರೀಕು ಆಚರಣೆ ಮಾಡ್ತಾರೆ. ಇದರ ಥೀಮ್ ಏನಾಗಿತ್ತು? ಅಫಿಷಿಯಲ್ ಥೀಮ್ 2026 ಎನ್ಸೋರಿಂಗ್ ಅ ಹೆಲ್ದಿ ಸೈಕೋಸೋಷಿಯಲ್ ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಂತ ನೋಡ್ರಿ. 2026ರ ಥೀಮ್ ಇದಾಗಿತ್ತು. ಇದ್ರ ಉದ್ದೇಶ ಯಾಕೆ ಆಚರಣೆ ಮಾಡ್ತಾರೆ? ಇದರ ಉದ್ದೇಶನ ನೋಡ್ತಾ ಹೋಗೋದಾದ್ರೆ, ದೇಶದ ಪ್ರಗತಿಗೆ ಶ್ರಮಿಸುವಂತ ಕಾರ್ಮಿಕರ ಕೊಡುಗೆಯನ್ನ ಗೌರವಿಸುವುದು ಮತ್ತು ಅವರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವುದಂತೂ ಉದ್ದೇಶ ಆಗಿದೆ. ಈ ಮುಖ್ಯ ಕಾರಣ ಏನು? ಇತಿಹಾಸ ನೋಡೋದಾದ್ರೆ 19ನೇ ಶತಮಾನದೊಳಗೆ ಏನಾಗಿರ್ತೈತ್ರಿ, ಕಾರ್ಮಿಕರು ದಿನಕ್ಕೆ 10 ರಿಂದ 16 ತಾಸು ದುಡಿಬೇಕಾಗಿರುತ್ತೆ. ಅವಾಗ ಏನ್ ಮಾಡ್ತಾರೆ, ಇದ್ರ ವಿರುದ್ಧ 1886ರಲ್ಲಿ ಅಮೆರಿಕಾದ ಶಿಕಾಗೋ ನಗರದೊಳಗ ನಾವು ದಿನಕ್ಕೆ 8 ಗಂಟೆ ಕೆಲಸ ಅವಧಿಗಾಗಿ ದಿನಕ್ಕೆ ನಾವು 8 ಗಂಟೆ ಕೆಲಸ ಮಾಡಬೇಕು ಅಂತ ಅವರು ಬೃಹತ್ ಪ್ರತಿಭಟನೆ ಹೋರಾಟ ಮಾಡ್ತಾರೆ. ಆ ಸಂದರ್ಭದೊಳಗೆ ಏನಾಗುತ್ತೆ, ಹುತಾತ್ಮರ ಸ್ಮರಣೆಗಾಗಿ ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಮೇ 4, 1886ರಂದು ಶಿಕಾಗೋದ ಹೇಮಾರ್ಕೆಟ್ನಲ್ಲಿ, ನೆನ್ಪಿಟ್ಕೊಡ್ರಿ, ಹೇಮಾರ್ಕೆಟ್ನಲ್ಲಿ ನಡೆದಂತ ಗಲಭೆ ಮತ್ತು ಪೊಲೀಸರ ಗುಂಡಿನ ದಾಳಿಯೊಳಗ ಹಲವು ಕಾರ್ಮಿಕರು ಲೇಬರ್ಸ್ ಏನಾಗ್ತಾರೆ, ಹುತಾತ್ಮರಾಗ್ತಾರೆ. ಈ ಹೋರಾಟದ ನೆನಪಿಗಾಗಿ 1889ರಿಂದ ಪ್ರತಿ ವರ್ಷ ಮೇ 1ರಂದು ಕಾರ್ಮಿಕರ ದಿನವನ್ನ ಆಚರಿಸಲು ನಿರ್ಧರಿಸಲಾಗುತ್ತೆ. ನಮ್ಮ ಭಾರತದಲ್ಲಿ ಯಾವಾಗ ಆರಂಭ ಆಗಿದೆ, ಭಾರತದಲ್ಲಿ ಯಾವಾಗ ಆರಂಭ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದೀನಿ ನೋಡ್ರಿ. 1923 ಮೇ 1ರಂದು ಮದ್ರಾಸ್ನಲ್ಲಿ ಕಮ್ಯುನಿಸ್ಟ್ ನಾಯಕ ಸಿಂಗಾರ್ ವೇಲರ್ ಅಂತ ಇವರ ನೇತೃತ್ವದೊಳಗೆ ಸ್ಥಾಪನೆ ಆಗುತ್ತೆ. ಅಂದ್ರೆ ಸ್ಥಾಪನೆ ಅಲ್ಲ, ಆಚರಣೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನೋಡ್ರಿ, ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ, ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ. ಓಕೆನಾ? ಇಲ್ಲಿ ನೋಡ್ರಿ, ಥೀಮ್ ಏನಾಗಿತ್ತು? ಅಫಿಷಿಯಲ್ ಥೀಮ್ ನೋಡ್ರಿ, ಶೇಪಿಂಗ್ ಅ ಫ್ಯೂಚರ್ ಆಟ್ ಪೀಸ್ ಪ್ರಮೋಟಿಂಗ್ ಪ್ರೆಸ್ ಫ್ರೀಡಮ್ ಫಾರ್ ಹ್ಯೂಮನ್ ರೈಟ್ಸ್ ಡೆವಲಪ್ಮೆಂಟ್ ಅಂಡ್ ಸೆಕ್ಯೂರಿಟಿ ಅಂತ ನೋಡ್ರಿ. ಓಕೆನಾ? ಇದ್ರದ್ದೇನು ಮೇ 3ಕ್ಕೆ ಆಚರಣೆ ಮಾಡ್ತಾರೆ. ಇದ್ರ ಥೀಮ್ ಏನಾಗಿತ್ತು? ಶೇಪಿಂಗ್ ಅ ಫ್ಯೂಚರ್ ಆಟ್ ಪೀಸ್ ಪ್ರಮೋಟಿಂಗ್ ಪ್ರೆಸ್ ಫ್ರೀಡಮ್ ಹ್ಯೂಮನ್ ರೈಟ್ಸ್ ಡೆವಲಪ್ಮೆಂಟ್ ಅಂಡ್ ಸೆಕ್ಯೂರಿಟಿ. ಇದಿಷ್ಟು ಈ ಮಾಹಿತಿ. ನಾವು ಹಿನ್ನೆಲೆನ ನೋಡ್ತಾ ಹೋಗೋದ್ರೆ ವಿಂಡೋ ಘೋಷಣೆ ಅಂತ ಬರುತ್ತೆ. ವಿಂಡೋ ಘೋಷಣೆ 1991ರೊಳಗ ಆಫ್ರಿಕಾದ ನಮೀಬಿಯಾದ ವಿಂಡೋಕ್ ನಗರದಲ್ಲಿ 1991ರ ಮೇ 3ರಂದು ಯುನೆಸ್ಕೋ ಆಯೋಜಿಸಿದಂತ ಸಮ್ಮೇಳನದೊಳಗ ಸ್ವತಂತ್ರ ಮತ್ತು ಮುಕ್ತ ಪತ್ರಿಕೋದ್ಯಮಕ್ಕಾಗಿ ಪತ್ರಕರ್ತ ಏನ್ ಮಾಡ್ತಾರೆ, ಒಂದು ಐತಿಹಾಸಿಕ ಪ್ರಣಾಳಿಕೆಯನ್ನ ಸಿದ್ಧಪಡಿಸ್ತಾರೆ. ವಿಶ್ವಸಂಸ್ಥೆ ಘೋಷಣೆ ಮಾಡುತ್ತೆ 1993ರೊಳಗ. ಈ ವಿಂಡೋ ಘೋಷಣೆಯ ನೆನಪಿಗಾಗಿ 1993ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, ಜನರಲ್ ಅಸೆಂಬ್ಲಿ ಅಂತ ಬರುತ್ತೆ. ಪ್ರತಿ ವರ್ಷ ಮೇ 3ರಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನ ಆಚರಿಸಲು ಅಧಿಕೃತವಾಗಿ ಘೋಷಣೆ ಮಾಡುತ್ತೆ. ಇದಿಷ್ಟು ನೆನಪಿಕೊಟ್ಕೊಳ್ಳಿ. ಇನ್ನ ಮುಖ್ಯ ಉದ್ದೇಶವನ್ನ ನೋಡ್ತಾ ಹೋಗೋದ್ರೆ ಇಲ್ಲಿದೆ ನೋಡ್ರಿ, ಮುಖ್ಯ ಉದ್ದೇಶ ಕೊಟ್ಟಿದ್ದೀನಿ, ಇದನ್ನು ಕೂಡ ಒಮ್ಮೆ ನೋಡ್ಕೊಂಡ್ಬಿಡ್ರಿ. ಇನ್ನ ವಿಶ್ವ ಅಸ್ತಮಾ ದಿನವನ್ನ ಯಾವಾಗ ಆಚರಣೆ ಮಾಡ್ತಾರೆ? ವಿಶ್ವ ಅಸ್ತಮಾ ದಿನವನ್ನ ಯಾವಾಗ ಆಚರಣೆ ಮಾಡ್ತಾರೆ? ಮೇ 5ನೇ ತಾರೀಕು ಆಚರಣೆ ಮಾಡ್ತಾರೆ. ಓಕೆನಾ? ಮೇ 5ನೇ ತಾರೀಕು ವಿಶ್ವ ಅಸ್ತಮಾ ದಿನವನ್ನ ಆಚರಣೆ ಮಾಡ್ತಾರೆ. ನಾವು ಇದರ ಥೀಮ್ ನೋಡೋದಾದ್ರೆ ನೋಡ್ರಿ, ಆಕ್ಸೆಸ್ ಟು ಆಂಟಿ ಇನ್ಫ್ಲಮೇಟರಿ ಇನ್ಹೇಲರ್ಸ್ ಫಾರ್ ಎವ್ರಿ ಒನ್ ವಿತ್ ಅಸ್ತಮಾ ಸ್ಟಿಲ್ ಆನ್ ಅರ್ಜೆಂಟ್ ನೀಡ್ ಅಂತ ನೋಡ್ರಿ. ಇದ್ರ ಉದ್ದೇಶ ಏನು? ಉದ್ದೇಶ ಅಲ್ಲ, ಘೋಷವಾಕ್ಯ ನೋಡ್ತಾ ಹೋಗ್ರಿ. ಇನ್ನ ಇದ್ರ ನಾವು ಹಿನ್ನೆಲೆನ ನೋಡ್ತಾ ಹೋಗೋದ್ರೆ ಯಾವಾಗ ವಿಶ್ವ ಅಸ್ತಮಾ ದಿನವನ್ನ ಯಾವಾಗ ನೋಡ್ರಿ, ಪ್ರತಿ ವರ್ಷ ಮೇ ತಿಂಗಳ ಮೊದಲ ಮಂಗಳವಾರ 2025 ಮೇ 5ನೇ ತಾರೀಕು ಆಚರಣೆ ಮಾಡ್ತಾರೆ. ಆಚರಿಸುವಂತ ಸಂಸ್ಥೆ ನಾವು ನೋಡಿದ್ರೆ GINA ಅಂತ ಬರುತ್ತೆ, ಗ್ಲೋಬಲ್ ಇನಿಷಿಯೇಟಿವ್ ಫಾರ್ ಅಸ್ತಮಾ ಅಂತ ಬರುತ್ತೆ. ಇದು 1993 ಸ್ಥಾಪನೆ ಆಗುತ್ತೆ. ಇನ್ನ ಯಾರ ಸಹಯೋಗದೊಂದಿಗೆ ಅಂದ್ರೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ವಿಶ್ವ ಆರೋಗ್ಯ ಸಂಸ್ಥೆಯ ಜೊತೆಗೂಡಿ ಕೆಲಸ ಮಾಡುತ್ತೆ. ಇನ್ನ ಮೊದಲ ಆಚರಣೆಯನ್ನು ನೋಡಿದ್ರೆ 1998ರೊಳಗ ಬಾರ್ಸಿಲೋನಾ ನಗರದೊಳಗ ನಿರ್ಧಾರ ಆಗುತ್ತೆ. ಇನ್ನ 2026 ಥೀಮ್ ಆವಾಗಲೇ ಹೇಳಿದೆ, ನೋಡ್ಕೊಬಿಡ್ರಿ. ಇನ್ನ ಸೈನ್ಸ್ ಅಂಡ್ ಟೆಕ್ ಅಂದ್ರೆ ಯಾವ ಅಂಗಕ್ಕೆ ಬಾಧಿತ ಆಗುತ್ತೆ ಅಂತ ಕೇಳಿದ್ರೆ ಮಾನವನ ಶ್ವಾಸಕೋಶ ಮತ್ತು ಶ್ವಾಸನಾಳ, ಬ್ರಾಂಕಿಯೋಲ್ಸ್ ಅಂತ ಬರುತ್ತೆ. ಇದ್ರ ಮೇಲೆ ಹೆಚ್ಚು ಎಫೆಕ್ಟಿವ್ ಬರುತ್ತೆ.
ಪರಿಣಾಮ ಬೀರುತ್ತೆ. ಇನ್ನು ಇದರ ಅಧ್ಯಯನಕ್ಕೆ ಏನಂತಾರೆ ನೋಡ್ರಿ, ಶ್ವಾಸಕೋಶಗಳ ಕಾಯಿಲೆ ಅಧ್ಯಯನಕ್ಕೆ ಅಂತ ಕರೀತಾರೆ ಪಲ್ಮನಾಲಜಿ ಅಂತ ಕರೀತಾರೆ. ಸೊ ಸೈನ್ಸಲ್ಲಿ ಬಂದರೂ ಬರ್ಬೋದು. ಇನ್ನು ಮಾಪಕ ಅಂತ ಬಂದ್ರೆ ನೋಡ್ರಿ, ಶ್ವಾಸಕೋಶದ ಗಾಳಿಯ ಸಾಮರ್ಥ್ಯವನ್ನ ಅಳೆಯುವಂತ ಸಾಧನ ಯಾವುದು? ಸ್ಪೈರೋಮೀಟರ್ ಅಂತ ಬರುತ್ತೆ. ಸೊ ಇದನ್ನ ನೆನ್ಪಿಟ್ಕೊಡ್ರಿ. ಸೊ ಅಲರ್ಜಿ ಸಂದರ್ಭದೊಳಗ ದೇಹದಲ್ಲಿ ಬಿಡುಗಡೆಯಾಗಿ ಅಸ್ತಮಾಗೆ ಕಾರಣವಾಗುವಂತ ರಾಸಾಯನಿಕ ಅಂತಂದ್ರೆ ಹಿಸ್ಟಮೀನ್ ಅಂತ ಬರುತ್ತೆ. ಓಕೆನಾ, ಹಿಸ್ಟಮೈನ್ ಅಥವಾ ಹಿಸ್ಟಮೀನ್ ಅಂತ ಬರುತ್ತೆ. ಇದು ನೋಡ್ಕೊಡ್ರಿ. ಇನ್ನು ಪರಿಸರ ಮತ್ತು ವಾಯು ಮಾಲಿನ್ಯ, ಎನ್ವಿರಾನ್ಮೆಂಟ್ ಅಂಡ್ ಪೊಲ್ಯೂಷನ್ ಅಂತ ಬರುತ್ತೆ. ಸೊ ಕಾರಣವಾಗುವ ಕಣಗಳು, ಸೊ ಗಾಳಿ ಒಳಗ್ರಿ PM2.5 PM10, ಓಕೆ, ಅಂದ್ರೆ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಬರುತ್ತೆ. ಸೊ ಏನು 2.5 ಅಂದ್ರೆ ಏನು, 10 ಅಂತಂದ್ರೆ ಏನು, ಆ 2.5 ಮೈಕ್ರಾನ್ಗಿಂತೂ ಅಷ್ಟು ಚಿಕ್ಕ ಚಿಕ್ಕ ಕಣಗಳು ಇರ್ತಾವೆ. ಸೊ ಕಣ್ಣಿಗೆ ಕಾಣಲಾರ್ದಂಥವು ಅಂಥವು ಏನು ನಾವು ಅಸ್ತಮಾ ರೋಗಕ್ಕೆ ಕಾರಣ ಆಗುತ್ತೆ. ಸೊ ನಾವು ಅನಿಲಗಳನ್ನ ನೋಡ್ತಾ ಹೋದ್ರೆ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಬರುತ್ತೆ. ಸೊ ಇವು ಏನ್ ಮಾಡ್ತವೆ, ಅಸ್ತಮವನ್ನ ಉಲ್ಬಣಗೊಳಿಸ್ತವೆ, ಅಂದ್ರೆ ಹೆಚ್ಚಿಗೆಗೊಳಿಸ್ತವೆ. ಇನ್ನು ನಾವು ಸಸ್ಯ, ಇದಕ್ಕೆ ಔಷಧೀಯ ಸಸ್ಯ ಯಾವ್ದು ಬಳಸ್ತಾರೆ ಅಂತಂದ್ರೆ ಅಸ್ತಮಾ ಚಿಕಿತ್ಸೆಗೆ ಆಡು ಸೊಗೆ ಅಂತ ನೋಡ್ರಿ, ಆಡು ಸೊಗೆ ಅಂತ ನೆನ್ಪಿಟ್ಕೊಡ್ರಿ. ಇನ್ನು ಒಂದು ಲೈನರ್ ಕೊಟ್ಟಿದ್ದಾರೆ. ಸೊ ಅಸ್ತಮಾ ಎಂಬುದು ಉಸಿರಾಟದ ನಾಳಗಳ ಉರಿಯೂತಕ್ಕೆ ಸಂಬಂಧಿಸಿದ ಒಂದು ದೀರ್ಘಕಾಲದ ಕಾಯಿಲೆಯೇ ಹೊರತು ಸಾಂಕ್ರಾಮಿಕ ರೋಗವಲ್ಲ. ಓಕೆನಾ. ಇನ್ನು ವಿಶ್ವ ರೆಡ್ ಕ್ರಾಸ್ ದಿನ ಯಾವಾಗ ಆಚರಣೆ ಮಾಡ್ತಾರೆ? ವಿಶ್ವ ರೆಡ್ ಕ್ರಾಸ್ ದಿನ ನೋಡ್ರಿ, ವಿಶ್ವ ರೆಡ್ ಕ್ರಾಸ್ ದಿನ ಯಾವಾಗ ಆಚರಣೆ ಮಾಡ್ತಾರೆ? ಮೇ 8ನೇ ತಾರೀಕು ಆಚರಣೆ ಮಾಡ್ತಾರೆ. ಸೊ ನಾವು ಥೀಮ್ ಏನಾಗಿತ್ತು ಅಂತ ನೋಡೋದಾದ್ರೆ, ಸೊ ಇಲ್ಲಿ ನೋಡ್ರಿ ಥೀಮ್ ಏನಾಗಿತ್ತು, ಯುನೈಟೆಡ್ ಇನ್ ಹ್ಯುಮ್ಯಾನಿಟಿ ನೋಡ್ರಿ, ಹ್ಯುಮ್ಯಾನಿಟಿ ಅಂತ ಬರುತ್ತೆ. ಸೊ ಇದ್ರ ಥೀಮ್ ಇದಾಗಿತ್ತು. ಇನ್ನು ಹಿನ್ನೆಲೆಯನ್ನ ನೋಡ್ತಾ ಹೋಗೋದಾದ್ರೆ, ಸೊ ವಿಶ್ವ ರೆಡ್ ಕ್ರಾಸ್ ದಿನ ಮೇ 8ನೇ ತಾರೀಕು ಆಚರಣೆ ಮಾಡ್ತಾರೆ. ಸೊ ಹಿನ್ನೆಲೆ ರೆಡ್ ಕ್ರಾಸ್ ಸಂಸ್ಥೆಯ ಸಂಸ್ಥಾಪಕ ಇತಿಹಾಸದ ಮೊದಲ ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತರಾದ ಹೆನ್ರಿ ಡ್ಯುನಾಂಟ್ ನೋಡ್ರಿ, ಹೆನ್ರಿ ಡ್ಯುನಾಂಟ್ ಅವರ ಜನ್ಮದಿನವಾದ ಮೇ 8, 1828. ಸೊ ನೆನಪಿಗಾಗಿ ಪ್ರತಿ ವರ್ಷ ಮೇ 8ರಂದ ಈ ದಿನವನ್ನ ಆಚರಣೆ ಮಾಡ್ತಾರೆ. ಸೊ ಆರಂಭ ಯಾವಾಗ ಮಾಡಿದ್ರು? 1948ರಿಂದ. ಓಕೆನಾ. ಇನ್ನು ಪರೀಕ್ಷಾ ದೃಷ್ಟಿಯಿಂದ ಏನೇನು ಸ್ಟ್ರಾಟಜಿಗೆ ಏನೇನು ಕೇಳ್ಬೋದು? ಸೊ ಎಕ್ಸಾಮ್ಸ್ ಅಲ್ಲಿ ಈ ಹಿಂದೆ ಪ್ರಶ್ನೆ ಆಗಿದಾವೆ. ಸೊ ರೆಡ್ ಕ್ರಾಸ್ ಸ್ಥಾಪನೆ ಯಾವಾಗ ಆಯ್ತು? 1863 ಹೆನ್ರಿ ಡ್ಯುನಾಂಟ್ ಅವರಿಂದ ಸ್ಥಾಪನೆ ಆಯಿತು. ಇನ್ನು ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ಸ್ವಿಟ್ಜರ್ಲ್ಯಾಂಡಿನ ಜಿನೆವಾ ಒಳಗೈತಿ. ಸೊ ಇದು ವಿಶ್ವದಲ್ಲಿ ಭಾರಿ ದಾಖಲೆ ಮಾಡಿದೆ. ಏನಂತಂದ್ರೆ ವಿಶ್ವ ದಾಖಲೆ ಏನು, 3 ಬಾರಿ ನೊಬೆಲ್ ಅನ್ನ ಪಡ್ಕೊಂಡಿದೆ. ಶಾಂತಿಯಲ್ಲಿ ಶಾಂತಿ ವಿಭಾಗದೊಳಗ 3 ಬಾರಿ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. 1917, 1944, 1963 ಇನ್ನು ಪ್ರಥಮ ನೊಬೆಲ್ ಶಾಂತಿ ಪ್ರಶಸ್ತಿ 1901 ಕೂಡ ಪಡ್ಕೊಳ್ತು. ಸಂಸ್ಥೆಯ ಸ್ಥಾಪಕ ಹೆನ್ರಿ ಡ್ಯುನಾಂಟ್ ಅವರಿಗೆ ನೀಡಲಾಗಿತ್ತು. ಇನ್ನು ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಅಂತ ಬರುತ್ತೆ. ಸೊ 1920ರಲ್ಲಿ ಸ್ಥಾಪನೆಯಾಗಿದೆ. ಇದರ ಕೇಂದ್ರ ಕಚೇರಿ ಅಂತಂದ್ರೆ ನವದೆಹಲಿ ಒಳಗಿದೆ. ಸೊ ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದ್ರೆ ರಾಷ್ಟ್ರಪತಿಗಳಾಗಿರ್ತಾರೆ. ಇನ್ನು ವಿಶ್ವ ವಲಸೆ ಹಕ್ಕಿ ದಿನ ನೋಡ್ತಾ ಹೋಗೋದಾದ್ರೆ ಮೇ 9ನೇ ತಾರೀಕು ಮತ್ತು ಅಕ್ಟೋಬರ್ 10ನೇ ತಾರೀಕು ಆಚರಣೆ ಮಾಡ್ತಾರೆ. ಸೊ ಅಫಿಷಿಯಲ್ ಥೀಮ್ನ ನೋಡ್ತಾ ಹೋದ್ರೆ ಎವ್ರಿಬಡಿ ಕೌಂಟ್ಸ್ ಯುವರ್ ಅಬ್ಸರ್ವೇಷನ್ಸ್ ಮ್ಯಾಟರ್ ಅಂತ ಇದೆ. ಸೊ ನೋಡ್ರಿ, ಇಲ್ಲಿ ವಿಶ್ವ ವಲಸೆ ಹಕ್ಕಿ ದಿನದ ಹಿನ್ನೆಲೆ ಅಥವಾ ಉದ್ದೇಶ ಏನಿದೆ, ನಗರೀಕರಣ, ಹವಾಮಾನ ವೈಪರೀತ್ಯ, ಮಾಲಿನ್ಯದಿಂದ ಅಪಾಯದಲ್ಲಿರುವಂತಹ ವಲಸೆ ಹಕ್ಕಿಗಳನ್ನ ವಲಸೆ ಹಕ್ಕಿಗಳನ್ನ ಮತ್ತು ಅವುಗಳ ವಾಸಸ್ಥಳಗಳನ್ನ ಸಂರಕ್ಷಿಸುವ ಕುರಿತು ಜಾಗೃತಿ ಮೂಡಿಸುವುದು. ಸೊ ವಿಶೇಷತೆ ಅಂದ್ರೆ ವರ್ಷಕ್ಕೆ 2 ಬಾರಿ ಆಚರಣೆ ಮಾಡ್ತಾರೆ. ಹಕ್ಕಿಗಳ ವಲಸೆ ಹೋಗುವಂತ ಮರಳಿ ಬರುವ ಕಾಲಕ್ಕೆ ಅನುಗುಣವಾಗಿ ಪ್ರತಿ ವರ್ಷ ಮೇ ತಿಂಗಳ 2ನೇ ಶನಿವಾರ, ಅಕ್ಟೋಬರ್ ತಿಂಗಳ 2ನೇ ಶನಿವಾರವನ್ನ ಈ ದಿನವನ್ನ ಆಚರಣೆ ಮಾಡ್ತಾರೆ. ಸೊ ಆರಂಭ ಅಂತಂದ್ರೆ ವಿಶ್ವಸಂಸ್ಥೆ ಪರಿಸರ ಸಂಸ್ಥೆಗಳ ಅಂತ ನೇತೃತ್ವದಲ್ಲಿ 2006ರಲ್ಲಿ ಮೊದಲ ಬಾರಿಗೆ ಈ ದಿನವನ್ನ ಆಚರಣೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇನ್ನು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಬರುತ್ತೆ. ಸೊ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂದ್ರೆ ಯಾವಾಗ ಆಚರಣೆ ಮಾಡ್ತಾರೆ? ನ್ಯಾಷನಲ್ ಟೆಕ್ನಾಲಜಿ ಡೇ ಅಂತ ಅಂದ್ರೆ ಸೊ ಮೇ 11ನೇ ತಾರೀಕು. ಸೊ ಪೆನ್ ಸೈಜ್ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ. ಸೊ ಮೇ 11ನೇ ತಾರೀಕು ಆಚರಣೆ ಮಾಡ್ತಾರೆ. ಸೊ ಇದ್ರ ಥೀಮ್ ಏನಾಗಿತ್ತು? ಇದ್ರ ಥೀಮ್ ನೋಡ್ರಿ, ರೆಸ್ಪಾನ್ಸಿಬಲ್ ಇನೋವೇಷನ್ ಫಾರ್ ಇನ್ಕ್ಲೂಸಿವ್ ಗ್ರೋತ್ ಅಂತ ಇದೆ. ಸೊ ಇದ್ರ ಥೀಮ್ ಏನು, ಇದಿಷ್ಟು ನೆನ್ಪಿಟ್ಕೊಡ್ರಿ. ಇನ್ನು ಪ್ರಮುಖ ಮಾಹಿತಿಯನ್ನ ನೋಡ್ತಾ ಹೋಗೋದೇ ನೋಡ್ರಿ, ಇಲ್ಲಿ ಪ್ರತಿ ವರ್ಷ ಮೇ 11ನ್ನ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಮೊದಲ ಬಾರಿಗೆ ಯಾವಾಗ ಅಂತಂದ್ರೆ 1999 ಹಿನ್ನೆಲೆ ನಾವು ನೋಡ್ತಾ ಹೋದ್ರೆ 1998 ಮೇ 11ರಂದು ಪೋಖ್ರಾನ್ 2, ಓಕೆನಾ, ಪೋಖ್ರಾನ್ 2 ಯಶಸ್ವಿ ಅಣುಬಾಂಬ್ನ ಪರೀಕ್ಷೆಯ ನೆನಪಿಗಾಗಿ ಆಚರಣೆ ಮಾಡ್ತಾರೆ. ಸೊ ನಾವು ಮಿಷನ್ ಕೋಡ್ ಅಂತ ಬರುತ್ತೆ. ಅವಾಗ 1998 ಆಪರೇಷನ್ ಶಕ್ತಿ ಅಂತ ಆಗುತ್ತೆ.
ಓಕೆನಾ. ಅವಾಗ ಇದನ್ನು ಘೋಷಿಸಿದವರು ಯಾರು ಅಂತ ಕೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ, AB ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು ಆ ಟೈಮ್ದೊಳಗೆ. ಇನ್ನು ನೋಡ್ರಿ ಅದೇ ದಿನ ನಡೆದಂಥ ಇತರ ಸಾಧನೆಗಳು ಮೇ 11ನೇ ತಾರೀಕೆ ಹಂಸ 3 ಅಂತ ಬರುತ್ತೆ. ಇನ್ನು ತ್ರಿಶೂಲ ನೋಡ್ರಿ, ಹಂಸ 3 ಏನ್ರಿ, ಭಾರತದ ಮೊದಲ ಸ್ವದೇಶಿ ಲಘು ತರಬೇತಿ ವಿಮಾನ ಯಶಸ್ವಿಯಾಗಿ ಹಾರಾಟ ಮಾಡುತ್ತೆ. ಸೊ ಅದೇ ದಿನ. ಇನ್ನು ತ್ರಿಶೂಲ ಅಂತ ಬರುತ್ತೆ, DRDO ಅಭಿವೃದ್ಧಿಪಡಿಸಿದಂಥ ಕ್ಷಿಪಣಿ ವ್ಯವಸ್ಥೆ, ಕ್ಷಿಪಣಿ ಯಶಸ್ವಿಯಾಗಿ ಪರೀಕ್ಷೆ ಮಾಡ್ತಾರೆ. ಸೊ ಅವಾಗ ಒಂದೇ ದಿನದಲ್ಲಿ ಇತರೆ ಸಾಧನೆಗಳಾಗಿದ್ದಾವೆ. ಇನ್ನು ಒನ್ ಲೈನರ್ಸ್ ಅಂತ ನೋಡಿದ್ರೆ ವಾಜಪೇಯಿ ಅವರು ಇದೇ ಸಂದರ್ಭವಾಗಿ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಎಂಬ ಘೋಷಣೆಯನ್ನು ನೀಡ್ತಾರೆ. ಸೊ ಸೂತ್ರಧಾರರು ಯಾರು, APJ ಅಬ್ದುಲ್ ಕಲಾಂ, ಅಂದಿನ DRDO ಮುಖ್ಯಸ್ಥರಾಗಿದ್ದರು ಇವರು. ವಿಶೇಷತೆಯಲ್ಲಿ ಕೊಟ್ಟಿದ್ದೀನಿ ನೋಡ್ರಿ, ವಿಶ್ವದ 6ನೇ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿತು. ಇನ್ನು ಪ್ರಮುಖ ದಿನ ನೋಡ್ರಿ ಎಕ್ಸಾಮ್ಸ್ ಅಲ್ಲಿ ಇಂಟರ್ನ್ಯಾಷನಲ್ ನರ್ಸಸ್ ಡೇ ಅಂತ ಬರುತ್ತೆ. ಸೊ ವರ್ಲ್ಡ್ ನರ್ಸಸ್ ಡೇ, ದಾದಿಯರ ದಿನ ಯಾವಾಗ ಆಚರಣೆ ಮಾಡ್ತಾರೆ, ಮೇ 12ನೇ ತಾರೀಕು. ಸೊ ಥೀಮ್ ನಾವು ನೋಡೋದಾದ್ರೆ 2026 ಅವರ್ ನರ್ಸಸ್ ಅವರ್ ಫ್ಯೂಚರ್ ಎಂಪವರ್ಡ್ ನರ್ಸಸ್ ಸೇವ್ ಲೈಫ್ಸ್. ಏನಾದರೂ ನಾನು ಮಾತಾಡುವಾಗ ಸ್ವಲ್ಪ ಸ್ಲೋ ಅನಿಸಿದ್ರೆ ನೀವು ವಿಡಿಯೋನ 2x ಸ್ಪೀಡಲ್ಲಿ ಇಟ್ಕೊಂಡು ಕೇಳ್ಬೋದು, ಓಕೆನಾ. ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ವಿಶ್ವ ದಾದಿಯರ ದಿನದ ವರ್ಲ್ಡ್ ನರ್ಸಸ್ ಡೇ ಮೇ 12 ಹಿನ್ನೆಲೆ ನಾವು ನೋಡ್ತಾ ಹೋದರೆ ಫ್ಲಾರೆನ್ಸ್ ನೈಟಿಂಗೇಲ್ ನೋಡ್ರಿ, ಆಧುನಿಕ ದಾದಿಯರ ರಂಗದ ಸ್ಥಾಪಕಿ ಬ್ರಿಟನ್ನ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನ ಮೇ 12, 1820. ಸೊ ನೆನಪಿಗಾಗಿ ಪ್ರತಿ ವರ್ಷ ದಿನವನ್ನು ಆಚರಣೆ ಮಾಡ್ತಾರೆ. ಸೊ ಲೇಡಿ ವಿತ್ ಲ್ಯಾಂಪ್ ಅಂತ ಯಾರನ್ನ ಕರೀತಾರೆ ಅಂತ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಫ್ಲಾರೆನ್ಸ್ ನೈಟಿಂಗೇಲ್ ಅವ್ರನ್ನ ಕರೀತಾರೆ. ಸೊ 1850ರ ಕ್ರಿಮಿಯನ್ ಯುದ್ಧದೊಳಗ ಏನಾಗ್ತಿ, ಫ್ಲಾರೆನ್ಸ್ ಅವ್ರು ಏನ್ ಮಾಡ್ತಾರೆ, ಗಾಯಗೊಂಡಂತ ಸೈನಿಕರಿಗೆ ಹಗಲು ರಾತ್ರಿ ಏನದ ಕೈಯಲ್ಲಿ ಕಂದಿಲು ಅಂದ್ರೆ ಲ್ಯಾಂಪ್ ಹಿಡಿತಾರೆ, ಲ್ಯಾಂಪ್ ಹಿಡಿದು ಪ್ರೀತಿಯಿಂದ ಉಪಚರಿಸಿದ್ರಂದ್ರೆ. ಸೊ ಅದಕ್ಕಾಗಿ ಇವರನ್ನ ದಿ ಲೇಡಿ ವಿತ್ ಲ್ಯಾಂಪ್ ಅಂತ ಕರೀತಾರೆ. ಯಾರನ್ನ, ಫ್ಲಾರೆನ್ಸ್ ನೈಟಿಂಗೇಲ್ ಅವರನ್ನ ಕರೀತಾರೆ. ಸೊ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆ ಆಗಿದೆ, ದಿ ಲೇಡಿ ವಿತ್ ಲ್ಯಾಂಪ್ ಅಂತ ಯಾರನ್ನ ಕರೀತಾರೆ ಅಂತ ಪ್ರಶ್ನೆ ಆಗಿದೆ. ಸೊ ದಿನಾಚರಣೆ ಆರಂಭ ಯಾವಾಗ ಆಯ್ತು, ಸೊ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ನರ್ಸಸ್ ICN ಅಂತ ಬರುತ್ತೆ. ಸೊ 1974ರಲ್ಲಿ ಪ್ರತಿ ವರ್ಷ ಮೇ 12ರಂದು ಅಧಿಕೃತವಾಗಿ ವಿಶ್ವ ದಾದಿಯರ ದಿನವನ್ನು ಆಚರಣೆ ಮಾಡಲು ಪ್ರಕಟಿಸ್ತಾರೆ. ನಮ್ಮ ಮುಖ್ಯ ಉದ್ದೇಶ ಇಲ್ಲಿ ನೋಡ್ರಿ, ಆರೋಗ್ಯ ಕ್ಷೇತ್ರದಲ್ಲಿ ಹಗಲಿರುಳು ಅಂತ ಶ್ರಮಿಸುವಂತ ರೋಗಿಗಳಿಗೆ ಮರುಜೀವ ನೀಡುವ ದಾದಿಯರ ನಿಸ್ವಾರ್ಥ ಸೇವೆ ಹಾಗೂ ಕೊಡುಗೆಯನ್ನ ಜಗತ್ತಿಗೆ ನೆನಪಿಸುವುದು, ಅವರ ಗೌರವ ಸಲ್ಲಿಸುವುದು ಉದ್ದೇಶ ಆಗಿದೆ. ಈ ನೋಡ್ರಿ ಅತಿ ಪ್ರಮುಖ ಆಚರಣೆಗಳು ಅಂತ ಬರ್ತವೆ. ರಾಷ್ಟ್ರೀಯ ಡೆಂಗ್ಯೂ ದಿನವನ್ನ ಯಾವಾಗ ಆಚರಣೆ ಮಾಡ್ತಾರೆ, ಓಕೆನಾ. ರಾಷ್ಟ್ರೀಯ ಡೆಂಗ್ಯೂ ದಿನ ಯಾವಾಗ ಆಚರಣೆ ಮಾಡ್ತಾರೆ ಮತ್ತು ಅಂತಾರಾಷ್ಟ್ರೀಯ ಬೆಳಕಿನ ದಿನವನ್ನ ಯಾವಾಗ ಆಚರಣೆ ಮಾಡ್ತಾರೆ ಅಂತ ನೀವು ಹೇಳ್ಬೋದು, ಓಕೆನಾ. ಹೇಳೋದಾದ್ರೆ ಮೇ 16ನೇ ತಾರೀಕು ಆಚರಣೆ ಮಾಡ್ತಾರೆ, ಓಕೆನಾ. ರಾಷ್ಟ್ರೀಯ ಡೆಂಗ್ಯೂ ದಿನ ಮತ್ತು ಅಂತಾರಾಷ್ಟ್ರೀಯ ಬೆಳಕಿನ ದಿನ. ಸೊ ಥೀಮ್ ಇಲ್ಲಿದೆ ನೋಡ್ರಿ, ಕಮ್ಯುನಿಟಿ ನೋಡ್ರಿ ಪಾರ್ಟಿಸಿಪೇಷನ್ ಫಾರ್ ಡೆಂಗ್ಯೂ ಕಂಟ್ರೋಲ್, ಚೆಕ್, ಕ್ಲೀನ್ ಅಂಡ್ ಕವರ್ ಅಂತ ಇದೆ. ಸೊ ಇದಿಷ್ಟು ನೆನ್ಪಿಟ್ಕೊಡ್ರಿ. ಇನ್ನು ಅಂತಾರಾಷ್ಟ್ರೀಯ ಬೆಳಕಿನ ದಿನವನ್ನು ನೋಡ್ತಾ ಹೋಗೋದಾದ್ರೆ ಅದರ ಥೀಮ್ ಏನಾಗಿತ್ತು, ಲೈಟ್ ಫಾರ್ ಅ ಸಸ್ಟೈನಬಲ್ ಫ್ಯೂಚರ್ ಅಂತ ಇದೆ. ಸೊ ಇದಿಷ್ಟು ನೆನ್ಪಿಟ್ಕೊಡ್ರಿ. ಇನ್ನು ಹಿನ್ನೆಲೆ ನೋಡ್ರಿ, ಮೇ 16ನೇ ತಾರೀಕು ರಾಷ್ಟ್ರೀಯ ಡೆಂಗ್ಯೂ ದಿನವನ್ನು ಆಚರಣೆ ಮಾಡ್ತಾರೆ. ಹಿನ್ನೆಲೆ ನೋಡಿದ್ರೆ ಭಾರತ ಸರ್ಕಾರ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಏನು ಸಚಿವಾಲಯ ಇದೆಯಲ್ಲ, ಮಳೆಗಾಲ ಆರಂಭವಾಗುವ ಮುನ್ನವೇ ಡೆಂಗ್ಯೂ ನಿಯಂತ್ರಣ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ದೇಶಾದ್ಯಂತ ಜಾಗೃತಿ ಮೂಡಿಸಲಿಕ್ಕೆ ಪ್ರತಿ ವರ್ಷ ಮೇ 16ರಂದು ಈ ದಿನವನ್ನು ಆಚರಣೆ ಮಾಡುತ್ತೆ. ಸೊ ನಾವು ಡೆಂಗ್ಯೂಗೆ ಸಂಬಂಧಿಸಿದಂಥ ಸ್ಟ್ರಾಟಜಿಗೆ ನೋಡಿದ್ರೆ ಕಾರಣವಾಗುವಂಥ ಸೂಕ್ಷ್ಮ ಜೀವಿ ಅಂತ ಕೇಳಿದ್ರೆ ಒಂದು ವೈರಸ್, ಫ್ಲಾವಿ ವೈರಸ್ ಅಂತ ಬರುತ್ತೆ. ಸೊ ಓಕೆ, ಇದು ನೆನ್ಪಿಟ್ಕೊಡ್ರಿ. ಇನ್ನು ವೆಕ್ಟರ್ ಯಾವುದು ಅಂತಂದ್ರೆ ಇಡಿಸ್ ಈಜಿಪ್ಟಿ ಸೊಳ್ಳೆ ಅಂತ ಬರುತ್ತೆ. ಅಂದ್ರೂ ಒಂದು ಹೆಣ್ಣು ಸೊಳ್ಳೆ ಕಡಿಯುವುದರಿಂದ ಇದು ಬರುತ್ತೆ. ಇನ್ನು ಸೊಳ್ಳೆ ವಿಶೇಷತೆ ನೋಡ್ರಿ, ಈ ಸೊಳ್ಳೆಗಳು ಸಾಮಾನ್ಯವಾಗಿ ಹಗಲು ಹೊತ್ತಿನಲ್ಲಿ ಏನ್ ಮಾಡ್ತವೆ, ಕಡಿತಾವ್ರಿ. ಹಗಲು ಹೊತ್ತಲ್ಲಿ ಕಡಿತಾವ. ಇವು ಸ್ವಚ್ಛವಾದ ನೀರಿನಲ್ಲಿ ಮೊಟ್ಟೆ ಇಡ್ತವೆ. ಇದನ್ನ ಟೈಗರ್ ಸೊಳ್ಳೆ ಅಂತ ಕರೀತಾರೆ, ಟೈಗರ್ ಮಸ್ಕಿಟೋ ಅಂತ ಕೂಡ ಕರೀತಾರೆ. ಇನ್ನು ಮುಖ್ಯ ಲಕ್ಷಣ ಇಲ್ಲಿ ಕೊಟ್ಟಿದ್ದೀನಿ, ಇದನ್ನು ಕೂಡ ನೋಡ್ಕೊಳ್ರಿ. ಬ್ರೆಕ್ ಬೋನ್ ಫೀವರ್ ಅಂತ ಕೂಡ ಕರೀತಾರೆ, ಮೂಳೆ ಮುರಿತ ಜ್ವರ ಅಂತ ಕೂಡ ಕರೀತಾರೆ. ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆ ಆಗಿದೆ, ಒಂದು PSI ಅಲ್ಲಿ ಪ್ರಶ್ನೆ ಆಗಿತ್ತು. ಬ್ರೆಕ್ ಬೋನ್ ಫೀವರ್ ಅಂತ ಕೂಡ ಕರೀತಾರೆ, ಮೂಳೆ ಮುರಿತ ಜ್ವರ ಅಂತ ಕೂಡ ಕರೀತಾರೆ. ಸೊ ಎಲ್ಲಿ ಪ್ರಭಾವ ಬೀರುತ್ತೆ, ರಕ್ತ ಕಣಗಳ ಮೇಲೆ. ಡೆಂಗ್ಯೂ ಜ್ವರ ಬಂದಾಗ ರಕ್ತದಲ್ಲಿನ ಪ್ಲೇಟ್ಲೆಟ್ಸ್ ಅಂದ್ರೆ ಕಿರುತಟ್ಟೆಗಳಂತ ಬರುತ್ತೆ. ಸೊ ಸಂಖ್ಯೆ ತೀವ್ರವಾಗಿ ಕುಸಿಯುತ್ತೆ, ಕಡಿಮೆ ಆಗ್ತಾವ. ಸೊ ಹಾಗಾಗಿ ಇದು ಡೆಂಗ್ಯೂ ಒಂದು ರೋಗ ಕಾರಣ ಆಗುತ್ತೆ. ಲಸಿಕೆ ಅಂತ ನೋಡ್ರಿ, ಡೆಂಗ್ವಾಕ್ಸಿಯಾ ಅಂತ ಇದೆ. ಸೊ ಪರೀಕ್ಷಾ ದೃಷ್ಟಿಯಿಂದ ಏನ್ ಮಾಹಿತಿ, ಇದು ಈಜಿಪ್ಟಿಯಸ್ ಸೊಳ್ಳೆಯಿಂದ ಬರುತ್ತೆ ಮತ್ತು ಪ್ಲೇಟ್ಲೆಟ್ಸ್ ಮೇಲೆ ದಾಳಿ ಮಾಡುತ್ತೆ ಅಂತ ನೆನ್ಪಿಟ್ಕೊಡ್ರಿ. ಇನ್ನು ಅಂತಾರಾಷ್ಟ್ರೀಯ ಬೆಳಕಿನ ದಿನ ನೋಡ್ರಿ, ಹಿನ್ನೆಲೆ ನೋಡ್ತಾ ಹೋದ್ರೆ ಇಂಟರ್ನ್ಯಾಷನಲ್ ಡೇ ಆಫ್ ಲೈಟ್. ಸೊ
ಹಿನ್ನೆಲೆ 1960 ಮೇ 16ರಂದು ಭೌತ ವಿಜ್ಞಾನಿ, ಇಂಜಿನಿಯರ್ ಆಗಿದ್ದಂಥ ಥಿಯೋಡರ್ ಮೈಮನ್, ಓಕೆನಾ, ಇವರ ಜಗತ್ತಿನ ಪ್ರಥಮ ಯಶಸ್ವಿ ಲೇಸರ್ ತಂತ್ರಜ್ಞಾನವನ್ನು ಆವಿಷ್ಕಾರ ಮಾಡ್ತಾರೆ. ಓಕೆನಾ. ಈ ಐತಿಹಾಸಿಕ ಸಾಧನೆಯ ಸವಿನೆನಪಿಗಾಗಿ ಪ್ರತಿ ವರ್ಷ ಮೇ 16ರಂದು ಅಂತಾರಾಷ್ಟ್ರೀಯ ಬೆಳಕಿನ ದಿನವನ್ನ ಆಚರಣೆ ಮಾಡ್ತಾರೆ. ಸೊ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು, ಲೇಸರ್ನ ಫುಲ್ ಫಾರ್ಮ್ ಕೇಳ್ತಾರೆ. ಏನು ಲೇಸರ್ನ ಫುಲ್ ಫಾರ್ಮ್ ಕೇಳ್ತಾರೆ. ಲೇಸರ್ ಫುಲ್ ಫಾರ್ಮ್ ನಮ್ಗೆ ನೆನಪು ಬರ್ತಾ ಇಲ್ಲ. ಸೊ ಲೇಸರ್, ಫಾದರ್ ಆಫ್ ಲೇಸರ್ ಅಂತ ಕೇಳಿದ್ರೆ TH ಮೈಮನ್ ಅಂತ ಬರ್ತಾರೆ. ಓಕೆನಾ, TH ಮೈಮನ್ ಅಂತ ನೆನಪಿಟ್ಕೊಡ್ರಿ. ಸೊ ಲೇಸರ್ ಫುಲ್ ಫಾರ್ಮ್ ಕೆಳಗೆ ಹಾಕ್ರಿ, ನನಗೆ ಕೂಡ ಯಾಕೋ ನೆನಪು ಬರ್ತಾ ಇಲ್ಲ. ಸೊ ಯಾವಾಗ ಆರಂಭ ಮಾಡ್ತಾರೆ? 2018ರಲ್ಲಿ ಅಧಿಕೃತವಾಗಿ ಈ ದಿನವನ್ನ ಆಚರಣೆ ಮಾಡಲಿಕ್ಕೆ ಜಾರಿಗೆ ತರ್ತಾರೆ. ಸೊ ಮುಖ್ಯ ಉದ್ದೇಶ ಇಲ್ಲಿ ಕೊಟ್ಟಿದೆ, ಈ ಮುಖ್ಯ ಉದ್ದೇಶನ ನೋಡ್ಕೊಡ್ರಿ. ಇನ್ನು ಬೆಳಕಿಗೆ ಸಂಬಂಧಪಟ್ಟಂಗೆ ಇಲ್ಲಿ ನೋಡ್ರಿ, ಲೈಟ್ ಇಲ್ಲಿ ಕೊಟ್ಟಿದ್ದೀನಿ ನೋಡ್ರಿ, ನನಗೂ ಬರಲಿಲ್ಲ, ಬೇಗ ನನಗೆ ಬರಲಿಲ್ಲ. ಸೊ ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಬೈ ಎಮಿಷನ್ ಆಫ್ ರೇಡಿಯೇಷನ್ ಅಂತ ಬರುತ್ತೆ. ಸೊ ಇದ್ರದ್ದು ಏನು ಫುಲ್ ಫಾರ್ಮು ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು. ಲೇಸರು, ರಾಡರು, ರೇಡಿಯೋ ಡಿಟೆಕ್ಷನ್ ಅಂಡ್ ರೇಂಜಿಂಗ್ ಅಂತ ಬರುತ್ತೆ. ಸೊ ಇದು ಕೂಡ ನೆನ್ಪಿಟ್ಕೊಡ್ರಿ, ಲೇಸರ್ನ ಫುಲ್ ಫಾರ್ಮು. ದ ಫಾದರ್ ಆಫ್ ಲೇಸರ್ ಅಂತಂದ್ರೆ TH ಮೈಮನ್. ಸೊ ಬೆಳಕಿನ ವೇಗ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಬೆಳಕಿನ ವೇಗ ನೋಡ್ಕೋಬಹುದು. ಸೂರ್ಯನ ಬೆಳಕು ಭೂಮಿಗೆ ಎಷ್ಟು ನಿಮಿಷದಲ್ಲಿ ಬಂದು ತಲುಪುತ್ತೆ? ಸೊ 8 ನಿಮಿಷ 20 ಸೆಕೆಂಡು. ಚಂದ್ರನ ಬೆಳಕು ಭೂಮಿಗೆ ಎಷ್ಟು ನಿಮಿಷದಲ್ಲಿ ಬಂದು ತಲುಪುತ್ತೆ? ಅದು ಕೂಡ ನೆನಪಿರ್ಬೇಕು. ಓಕೆನಾ, ಇದೆಲ್ಲ ಮಾಹಿತಿ ಇದೆ, ಸ್ಟ್ಯಾಟಿಕ್ ಜಿಕೆ ಇದೆ, ವಿಡಿಯೋ ಪಾಸ್ ಮಾಡಿ ನೀವು ನೋಡ್ಕೋಬಹುದು. ಓಕೆನಾ, ಎಲ್ಲ ಹೇಳ್ತಾ ಹೋದರೆ ತುಂಬಾ ಟೈಮ್ ಆಗತ್ತೆ. ಇನ್ನು ವಿಶ್ವ ಟೆಲಿಕಾಂ ದಿನ ಬ್ಯಾಕ್ಗ್ರೌಂಡ್ ನೋಡೋದಾದ್ರೆ ಇಲ್ಲಿ ನೋಡ್ರಿ, 1865 ಮೇ 17 ಪ್ಯಾರಿಸ್ನಲ್ಲಿ ವಿಶ್ವದ ಅತ್ಯಂತ ಹಳೆಯ ಅಂತಾರಾಷ್ಟ್ರೀಯ ಸಂಸ್ಥೆಯಾದ ITU, ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಅಂತ ಬರುತ್ತೆ, ಅವಾಗ ಸ್ಥಾಪನೆ ಆಗುತ್ತೆ. ಸೊ 1969ರೊಳಗೆ ITU ಸ್ಥಾಪನೆಯಾದ ನೆನಪಿಗಾಗಿ ಪ್ರತಿ ವರ್ಷ ಮೇ 17 ವಿಶ್ವ ಟೆಲಿಕಾಂ ದಿನವನ್ನಾಗಿ ಆಚರಣೆ ಮಾಡ್ತಾರೆ. 2006 ತಂತ್ರಜ್ಞಾನದ ಬೆಳವಣಿಗೆಗೆ ತಕ್ಕಂತೆ ಇದನ್ನು ವಿಶ್ವ ಟೆಲಿಕಾಂ ಮತ್ತು ಮಾಹಿತಿ ಸಮಾಜ ದಿನ ಎಂದು ಕೂಡ ಮರಣಾಮಕರಣ ಮಾಡಿದ್ದಾರೆ. ಇನ್ನು 2026 ಥೀಮ್ ಏನಾಗಿತ್ತು? ಡಿಜಿಟಲ್ ಲೈಫ್ ಲೈನ್ಸ್ ನೋಡ್ರಿ, ಸ್ಟ್ರೆಂಥನಿಂಗ್ ರೆಸಿಲೆನ್ಸ್ ಇನ್ ಕನೆಕ್ಟೆಡ್ ವರ್ಲ್ಡ್ ಅಂತ ಇದೆ. ಸೊ ಇದು ಕೂಡ ನೆನ್ಪಿಟ್ಕೊಡ್ರಿ. ಇನ್ನು ಸ್ಟ್ಯಾಟಿಕ್ ಜಿಕೆ ನೋಡೋದಾದ್ರೆ ITU, ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಅಂತ ಬರುತ್ತೆ. ಸೊ ಅದರ ಕೇಂದ್ರ ಕಚೇರಿ ಎಲ್ಲಿದೆ? ಸ್ವಿಟ್ಜರ್ಲೆಂಡ್ ಜಿನೆವಾ. ವಿಶೇಷತೆ ಏನಿದು? ಅದೊಂದು ಅತ್ಯಂತ ಹಳೆಯ ವಿಶೇಷ ಸಂಸ್ಥೆಗಳಲ್ಲಿ ಒಂದಾಗಿದೆ. ಸೊ ಭಾರತೀಯ ಟೆಲಿಕಾಂನ ಇತಿಹಾಸ ನೋಡೋದಾದ್ರೆ, ಭಾರತೀಯ ಟೆಲಿಗ್ರಾಮ್ ಲೈನ್ ನೋಡ್ರಿ 1850ರೊಳಗ ಬ್ರಿಟಿಷರ ಅವಧಿ ಒಳಗ ಕಲ್ಕತ್ತಾ ಟು ಡೈಮಂಡ್ ಹಾರ್ಬರ್ ನಡುವೆ ಆರಂಭ ಆಗಿರುತ್ತೆ. ಸೊ ಮೊದಲ ಮೊಬೈಲ್ ಕರೆ 1995ರೊಳಗ ಜುಲೈ 31ನೇ ತಾರೀಕು, ಡೇಟ್ ಏನು ಇಂಪಾರ್ಟೆಂಟ್ ಅಲ್ಲ. ಸೊ ಈ ವ್ಯಕ್ತಿ ಮೇಲೆ ಪ್ರಶ್ನೆ ಆಗಿದೆ. ಪಶ್ಚಿಮ ಬಂಗಾಳದ ಆಗಿನ CM ಜ್ಯೋತಿ ಬಸು ಅವರು ದೆಹಲಿಯೊಳಗಿದ್ದಂಥ ಕೇಂದ್ರ ಸಚಿವ ಸುಖಾರಾಮ್ ಅವರಿಗೆ ಕರೆ ಮಾಡುವಂತ ಮೂಲಕ ಭಾರತದಲ್ಲಿ ಮೊಬೈಲ್ ಕ್ರಾಂತಿ ಆರಂಭ ಆಗುತ್ತೆ. ಇದು ಕೂಡ ನೆನ್ಪಿಟ್ಕೊಡ್ರಿ. ಟ್ರೈ ಬಗ್ಗೆ ನೆನ್ಪಿಟ್ಕೊಡ್ರಿ, ಸ್ಥಾಪನೆ ಯಾವಾಗ? ಸೊ ಇದೊಂದು ಎಂಥ ಸಂಸ್ಥೆ, ಇದರ ಕೇಂದ್ರ ಕಚೇರಿ ಇಲ್ಲಿದೆ. ಸೊ ಇದರ ಕೆಲಸ ಕಾರ್ಯಗಳು ಏನು ನೋಡ್ಕೊಡ್ರಿ. ಇನ್ನು ವಿಶ್ವ ಸಂಗ್ರಹಾಲಯ ದಿನ, ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ ಅಂತ ಬರುತ್ತೆ. ಸೊ ಯಾವಾಗ ಆಚರಣೆ ಮಾಡ್ತಾರೆ? ಮೇ 18ನೇ ತಾರೀಕು ಇದನ್ನ ಆಚರಣೆ ಮಾಡ್ತಾರೆ. ಓಕೆನಾ, ಮೇ 18ನೇ ತಾರೀಕು ಆಚರಣೆ ಮಾಡ್ತಾರೆ. ಇದ್ರ ಹಿನ್ನೆಲೆ ನೋಡ್ತಾ ಹೋದ್ರೆ ಜಗತ್ತಿನ ಕಲೆ ಮತ್ತು ವಾಸ್ತುಶಿಲ್ಪವನ್ನ, ಜಗತ್ತಿನ ಕಲೆ ಮತ್ತು ಇತಿಹಾಸವನ್ನ ರಕ್ಷಿಸಲು ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮ್ಯೂಸಿಯಮ್ಸ್ ಸಂಸ್ಥೆಯನ್ನ ಸ್ಥಾಪನೆ ಆಗುತ್ತೆ. 1977 ರಷ್ಯಾದ ಮಾಸ್ಕೋದಲ್ಲಿ ನಡೆದಂಥ ಸಮ್ಮೇಳನದಾಗ ಮ್ಯೂಸಿಯಂಗಳು ಸಾಂಸ್ಕೃತಿಕ ವಿನಿಮಯದ ಪ್ರಮುಖ ಮಾಧ್ಯಮ ಎಂದು ಸಾರಲು ಪ್ರತಿ ವರ್ಷ ಮೇ 18ರಂದು ಈ ದಿನವನ್ನ ಆಚರಣೆ ಮಾಡ್ಲಿಕ್ಕೆ ನಿರ್ಧಾರ ಮಾಡ್ತಾರ್ರಿ. ಇದ್ರ ಥೀಮ್ ಏನು? ಮ್ಯೂಸಿಯಮ್ಸ್ ಯುನೈಟಿಂಗ್ ಡಿವೈಡೆಡ್ ವರ್ಲ್ಡ್ ಅಂತ ಇದೆ. ಸೊ ಇದು ಕೂಡ ನೆನ್ಪಿಟ್ಕೊಡ್ರಿ. ಮೇನ್ ಎಕ್ಸಾಮ್ ಪಾಯಿಂಟ್ಸ್ ನೋಡಿದ್ರೆ ಇದ್ರದ್ದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕೇಳ್ಬೋದು. ಇದು ನೋಡ್ರಿ, ವಿಶ್ವದ ಅತಿ ದೊಡ್ಡ ಮ್ಯೂಸಿಯಂ ಲೂರ್ ಮ್ಯೂಸಿಯಂ ಅಂತ ಬರುತ್ತೆ. ಇದು ಎಲ್ಲಿದೆ? ಪ್ಯಾರಿಸ್ ಒಳಗೈತಿ. ಭಾರತ ಪ್ರಮುಖ ಮ್ಯೂಸಿಯಂಗಳು ನೋಡಿದ್ರೆ ಇಂಡಿಯನ್ ಮ್ಯೂಸಿಯಂ ಕಲ್ಕತ್ತಾ ಭಾರತದ ಅತ್ಯಂತ ಹಳೆಯ ಮತ್ತು ಅತಿ ದೊಡ್ಡದಾಗಿದೆ. ಸೊ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದೆಹಲಿಯೊಳಗಿದೆ. ಸಾಲಾರ್ಜಂಗ್ ಮ್ಯೂಸಿಯಂ ಎಲ್ಲಿದೆ ಅಂತ ಕೇಳ್ಬೋದು? ಹೈದರಾಬಾದ್ ಒಳಗಿದೆ. ಅಂದ್ರೆ ಒಬ್ಬರೇ ವ್ಯಕ್ತಿ ಸಂಗ್ರಹಿಸಿದಂತ ವಿಶ್ವದ ಅತಿ ದೊಡ್ಡ ಕಲಾ ಸಂಗ್ರಹ ಇದೆ. ಸೊ ಇಂದಿರಾ ಗಾಂಧಿ ಮಾನವ ವಸ್ತು ಸಂಗ್ರಹಾಲಯ ಎಲ್ಲಿದೆ ಕೇಳಿದ್ರೆ ನೋಡ್ರಿ, ಭೋಪಾಲ್ ಒಳಗಿದೆ. ಇದು ಇಲ್ಲಿದೆ ನೋಡ್ರಿ ಮೇನ್ ಪಾಯಿಂಟ್. ಇದು ಪ್ರಶ್ನೆ, ಇದ್ರ ಮೇಲೆ ಒಂದು ಪ್ರಶ್ನೆ ಆಗಿದೆ. ಸೊ ವಿಶ್ವ ಜೇನುನೊಣ ದಿನ ಯಾವಾಗ ಆಚರಣೆ ಮಾಡ್ತಾರಂತ ಕೇಳಿದ್ರೆ ಮೇ 20ನೇ ತಾರೀಕು ವಿಶ್ವ ಜೇನುನೊಣ ದಿನವನ್ನ ಆಚರಣೆ ಮಾಡ್ತಾರೆ. ಇನ್ನು ಆಚರಿಸುವಂತ ದಿನಾಂಕ ನೋಡ್ರಿ, ಹಿನ್ನೆಲೆ
ಪ್ರತಿ ವರ್ಷ ಮೇ 20ರಂದು ಆಚರಣೆ ಮಾಡ್ತಾರೆ. ಅಂದರೆ ಅಂಟನ್ ಜಾನ್ಶಾ ಅವರ ಜನ್ಮದಿನ. ಆಧುನಿಕ ಜೇನು ಸಾಕಾಣಿಕೆಯ ಪಿತಾಮಹ ಅಂತ ಎನಿಸಿಕೊಂಡಂತ ಸ್ಲೋವೇನಿಯಾ ದೇಶದ ಅಂಟನ್ ಜಾನ್ಶಾ ನೋಡ್ರಿ, ಅವರು 1734 ಮೇ 20ರಂದು ಜನಿಸಿರುತ್ತಾರೆ. ಸೊ ಇವರ ಸವಿ ನೆನಪಿಗಾಗಿ ಈ ದಿನವನ್ನ ಆಯ್ಕೆ ಮಾಡಿದ್ದಾರೆ. ವಿಶ್ವಸಂಸ್ಥೆ ಏನು ಘೋಷಣೆ ಮಾಡುತ್ತೆ? ಸ್ಲೋವೇನಿಯಾ ದೇಶದ ಪ್ರಸ್ತಾವನೆಯ ಮೇರೆಗೆ 2017 ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆ ಜನರಲ್ ಅಸೆಂಬ್ಲಿ ಸಾಮಾನ್ಯ ಸಭೆ ಏನಿದೆಯಲ್ಲ, ಸೊ ಪ್ರತಿ ವರ್ಷ ಮೇ 20 ಜೇನುನೊಣ ದಿನ ಎಂದು ಆಚರಿಸಲು ಅಧಿಕೃತವಾಗಿ ಘೋಷಣೆ ಮಾಡುತ್ತೆ. ಮೊದಲ ಬಾರಿಗೆ 2008ರಲ್ಲಿ 2018 ಆಚರಣೆ ಮಾಡ್ತಾರೆ. ಸೊ ಅಫಿಷಿಯಲ್ ಥೀಮ್ ನೋಡಿದ್ರೆ ಬಿ ಟುಗೆದರ್ ಫಾರ್ ಪೀಪಲ್ ಅಂಡ್ ದ ಪ್ಲಾನೆಟ್, ಪಾರ್ಟ್ನರ್ಶಿಪ್ ದಟ್ ಸಸ್ಟೈನ್ಸ್ ಅಸ್ ಆಲ್ ಅಂತ ಇದೆ. ಸೊ ಇದ್ರ ಮೇಲೆ ಸುದ್ದಿಯಲ್ಲಿದೆ. ಸೊ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡ್ರಿ, ಮಾಹಿತಿ ಕೊಟ್ಟಿದ್ದೀನಿ ನಾನು. KLE ಒಂದು ಪ್ರಶ್ನೆ ಆಗಿದೆ ಜೇನು ಹುಳುವಿನ ಮೇಲೆ. ಸೊ ನೋಡ್ರಿ, KLA ಕಂಪ್ಯೂಟರ್ ಆಪರೇಟರ್ ನೋಡ್ರಿ, ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಸೊ ವಿಧಾನ ಪರಿಷತ್ನ ಸಚಿವಾಲಯ ಕಂಪ್ಯೂಟರ್ ಆಪರೇಟರ್ ಒಂದು ಪೋಸ್ಟ್ ಎಕ್ಸಾಮ್ ಆಗಿತ್ತು. ಸೊ ಅಲ್ಲಿ ಪ್ರಶ್ನೆ ಏನಾಗಿದೆ ನೋಡ್ರಿ, ಜೇನುನೊಣಗಳು ತಮ್ಮ ಗುಂಪಿನ ಇತರ ಸದಸ್ಯರಿಗೆ ಗೂಡಿನಿಂದ ಆಹಾರಕ್ಕಿರುವ ದೂರವನ್ನ ಹೇಗೆ ತಿಳಿಸುತ್ತವೆ ಅಂತ ಪ್ರಶ್ನೆ ಆಗಿತ್ತು. ಸೊ ನೋಡ್ರಿ, ಸುತ್ತು ನೃತ್ಯ ಮತ್ತು ವ್ಯಾಗಲ್ ನೃತ್ಯದ ಮೂಲಕ ಅವು ತಿಳಿಸ್ತಾವ್ರಿ. ಸೊ ಯಾವ ಬುಕ್ಕಲ್ಲಿ ಇರಲ್ಲ ಇನ್ಫಾರ್ಮೇಶನ್. ಸೊ ಅದನ್ನ ಇನ್ನೊಂದು ನಾನು ಈಸಿಯಾಗಿ ನೋಡ್ರಿ, ಎಕ್ಸಾಮ್ಸ್ಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, UPSC ಕ್ವಶನ್ಸ್ ಯಾಕೆ ನೋಡ್ಕೊಳ್ರಿ ಅಂತ. ಇಲ್ಲಿ ನೋಡ್ರಿ, UPSC ಅದೇ ಕ್ವಶನ್ UPSC CSE ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ 2023ರಲ್ಲಿ ಆಗಿತ್ತು. ನೋಡ್ರಿ, ಈ ಕೆಳಗಿನ ಯಾವ ಜೀವಿಗಳು ತಮ್ಮ ಆಹಾರದ ಮೂಲಕ್ಕೆ ದಿಕ್ಕು ಮತ್ತು ದೂರವನ್ನ ಸೂಚಿಸಲು ತಮ್ಮ ಇತರ ಸಂಬಂಧಿಕರಿಗಾಗಿ ವ್ಯಾಗಲ್ ನೃತ್ಯವನ್ನ ಮಾಡ್ತಾವ್ರಿ ಅಂತ ಕೇಳಿದ್ರು. ಸೊ ಜೇನುನೊಣಗಳು. ಓಕೆನಾ, ಇಲ್ಲಿ ಚಿತ್ರ ಕೂಡ ಇದೆ, ನೋಡ್ಬೋದು ನೀವು. ಸೊ ರೌಂಡ್ ಡ್ಯಾನ್ಸ್ ಮತ್ತು ವ್ಯಾಗಲ್ ಡ್ಯಾನ್ಸ್ ಅಂತ ಬರುತ್ತೆ. ರೌಂಡ್ ಡ್ಯಾನ್ಸ್ ಮತ್ತು ವ್ಯಾಗಲ್ ಡ್ಯಾನ್ಸ್. ಸ್ವಲ್ಪ ವಿವರಣೆ ಇದ್ರ ಬಗ್ಗೆ ಹೇಳ್ತೀನಿ ನಾನು, ಸ್ವಲ್ಪ ವೇಟ್ ಮಾಡ್ರಿ. ಸೊ ಈ ವ್ಯಾಗಲ್ ನೃತ್ಯ ಏನಿದೆಯಲ್ಲ, ಆಹಾರ ಹುಡುಕುವಂತ ಜೇನುನೊಣ ಏನ್ ಮಾಡತ್ರಿ, ಆಹಾರದ ಮೂಲವನ್ನ ಕಂಡುಕೊಂಡಾಗ ಅದು ಜೇನುಗೂಡಿಗೆ ಹಿಂದಿರುಗುತ್ತೆ. ಆಹಾರದ ದಿಕ್ಕು ಮತ್ತು ದೂರ ಎರಡನ್ನ ತಿಳಿಸಲಿಕ್ಕೆ ವ್ಯಾಗಲ್ ನೃತ್ಯವನ್ನ ಮಾಡುತ್ತೆ. 8 ಅಂಕಿ ಮಾದರಿ ಅಂತ ಬರುತ್ತೆ, ನೋಡ್ಬೋದು ನೀವು. ಇಲ್ಲಿ ನೋಡ್ರಿ, 8 ಅಂಕಿ ಮಾದರಿ ಮಾಡುತ್ತೆ. ಸೊ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಲಾಂಗ್ ಡಿಸ್ಟೆನ್ಸ್ಗೆ ಯಾವುದು ವ್ಯಾಗಲ್ ಡ್ಯಾನ್ಸ್ ಮಾಡುತ್ತೆ. ನೆನ್ಪಿಟ್ಕೊಡ್ರಿ, ಸಾಮಾನ್ಯವಾಗಿ ನೆನ್ಪಿಟ್ಕೊಂಡ್ಬಿಡ್ರಿ. ಲಾಂಗ್ ಡಿಸ್ಟೆನ್ಸ್ಗೆ ವ್ಯಾಗಲ್ ಡ್ಯಾನ್ಸು, ಶಾರ್ಟ್ ಡ್ಯಾನ್ಸ್ ನೋಡ್ರಿ, ಶಾರ್ಟ್ ಡಿಸ್ಟೆನ್ಸ್ಗೆ ಆಹಾರ ಹುಡುಕಾಡ್ಬೇಕಂತಂದ್ರೆ ರೌಂಡ್ ಡ್ಯಾನ್ಸ್ ಮಾಡುತ್ತೆ. ಸೊ ಇದಿಷ್ಟು ನೆನ್ಪಿಟ್ಕೊಡ್ರಿ, ಎಕ್ಸಾಮ್ಸ್ಗೆ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಹೆಲ್ಪ್ ಆದರೂ ಆಗಬಹುದು. ಇನ್ನು ಇತ್ತೀಚೆಗೆ ಸುದ್ದಿ ಒಳಗಿದೆ. ಸೊ ಪ್ರಮುಖ ಸುದ್ದಿ ನೋಡ್ರಿ, ಯಾವ ಪ್ರಭೇದಗಳು ಅಂತ ಇದೆ. ಸೊ ನೋಡ್ರಿ, ಇಲ್ಲಿ ಕರ್ನಾಟಕ ಸರ್ಕಾರ ಏನು ಮಾಡಿದೆ, ಏಷ್ಯಾಟಿಕ್ ಜೇನುನೊಣ ನೋಡ್ರಿ, ಏಷ್ಯಾಟಿಕ್ ಜೇನುನೊಣ ಇದೆ, ಎಪಿಸ್ ಕೆರೆನಾ ನೋಡ, ಪಶ್ಚಿಮ ಘಟ್ಟಗಳ ಸ್ಥಳೀಯವಾದ ಪ್ರಭೇದವಂತ ಮಲಬಾರ್ ಕಪ್ಪೆ ನೋಡ್ರಿ, ಮಲಬಾರ್ ಟ್ರೀ ಟೋಡ್ ಅಂತ ಇದೆ. ಸೊ ಈ ರಾಜ್ಯದ ನೂತನ ಅಧಿಕೃತ ಲಾಂಛನಗಳಾಗಿ ಘೋಷಿಸಲು ಸಿದ್ಧತೆ ನಡೆಸುತ್ತಾ ಇದೆ. ಸೊ ಕರ್ನಾಟಕ ಸರ್ಕಾರ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಸೊ ಕರ್ನಾಟಕ ಜೀವಿ ವೈವಿಧ್ಯ ಮಂಡಳಿ ಏನು ಮಾಡಿದೆ, ಸೊ ಈ ಪ್ರಭೇದಗಳನ್ನು ರಾಜ್ಯ ಲಾಂಛನಗಳಾಗಿ ಘೋಷಿಸುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ನೋಡ್ಬೇಕೇನಾಗುತ್ತೆ. ಸೊ ಘೋಷಣೆ ಮಾಡಿದವರು ಯಾರು, ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನಾಚರಣೆ ಮೇ 22 ಅಂಗವಾಗಿ ವಿಧಾನಸೌಧದಲ್ಲಿ ನಡೆದಂಥ ಕಾರ್ಯಕ್ರಮ ಅರಣ್ಯ ಸಚಿವ, ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ವಿಷಯವನ್ನು ಪ್ರಕಟಿಸಿದರು. ಸೊ ಈಶ್ವರ್ ಖಂಡ್ರೆ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರು ಈಗಾಗಿದ್ದಾರೆ. ಸೊ ಅವರು ನೂತನ ಸಚಿವರಾಗಿ ಈಗ ಆಯ್ಕೆ ಆದರು. ಈಗ ಇದು ಹಿಂದಿನ ಪೀರಿಯಡ್ ಹಳೆಯದಿದ್ರು. ಇನ್ನು ಕರ್ನಾಟಕದ ಹಾಲಿ ರಾಜ್ಯ ಲಾಂಛನಗಳು, ಕರೆಂಟ್ ಸ್ಟೇಟ್ ಸಿಂಬಾಲ್ಸ್ ಅಂಡ್ ಕರ್ನಾಟಕ ನೋಡ್ರಿ, ಎಕ್ಸಾಮ್ಸ್ಗೆ ಇದು ಕೂಡ ಹೆಲ್ಪ್ ಆಗುತ್ತೆ. ರಾಜ್ಯ ಪ್ರಾಣಿ ಯಾವುದು, ರಾಜ್ಯ ಪಕ್ಷಿ ಯಾವುದು, ರಾಜ್ಯ ಹೂವು ಯಾವುದು, ರಾಜ್ಯ ಮರ ಯಾವುದು, ರಾಜ್ಯ ಚಿಟ್ಟೆ ಯಾವುದು. ಸೊ ರಾಜ್ಯ ಪ್ರಾಣಿ ಅಂತಂದ್ರೆ ಏಷ್ಯನ್ ಆನೆ. ನೀಲಕಂಠ ಪಕ್ಷಿ ಯಾವುದು, ರಾಜ್ಯ ಪಕ್ಷಿಯಾಗಿದೆ. ಇದಕ್ಕೆ ಇಂಡಿಯನ್ ರೂಲರ್ ಅಂತ ಕೂಡ ಕರೀತಾರೆ. ಇನ್ನ ಗೋರವಂಕ ಅಂತ ಕೂಡ ಕರೀತಾರೆ ಇದನ್ನ. ಇನ್ನ ನೋಡ್ರಿ, ರಾಜ್ಯದ ಹೂವು ಅಂತಂದ್ರೆ ಕಮಲ, ಲೋಟಸ್. ಇನ್ನ ರಾಜ್ಯ ಮರ ಶ್ರೀಗಂಧದ ಮರ. ಓಕೆನಾ, ರಾಜ್ಯ ಚಿಟ್ಟೆ ಅಂತಂದ್ರೆ ಸದರ್ನ್ ಬರ್ಡ್ ವಿಂಗ್. ಓಕೆನಾ, ಇನ್ನ ಜೇನು ಸಾಕಾಣಿಕೆ ಅಧ್ಯಯನ ಕರೀತಾರ್ರಿ, ಎಪಿಕಲ್ಚರ್ ಅಂತ ಕರೀತಾರೆ. ಜೇನು ಹುಳುವಿನ ವೈಜ್ಞಾನಿಕ ಹೆಸರು ಕೇಳಿದ್ರೆ ಕಮೆಂಟ್ ಮಾಡ್ರಿ. ನೋಡ್ರಿ, ಎಪಿಸ್ ಮೆಲ್ಲಿಮೆರಾ ಅಂತ ಏನೋ ಕರೀತಾರೆ ಅದನ್ನ. ಸೊ ಅದು ಕೂಡ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ಕೆಳಗೆ. ಇನ್ನ ಜೀವ ವೈವಿಧ್ಯತಾ ದಿನ ಯಾವಾಗ ಆಚರಣೆ ಮಾಡ್ತಾರೆ, ಮೇ 22ನೇ ತಾರೀಕು ಆಚರಣೆ ಮಾಡ್ತಾರೆ. ಓಕೆನಾ, ಮೇ 22ನೇ ತಾರೀಕು ಈ ದಿನವನ್ನ ಆಚರಣೆ ಮಾಡ್ತಾರೆ. ಸೊ
ಇಲ್ಲಿ ನೋಡ್ರಿ, ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆ ದಿನ ಸಂಕ್ಷಿಪ್ತ ಹಿನ್ನೆಲೆ ಏನಿದೆ, ಆರಂಭ 1992ರ ರಿಯೋ ಶೃಂಗಸಭೆಯಲ್ಲಿ, ರಿಯೋ ಅರ್ತ್ ಸಮಿಟ್ ಆಗತ್ತಲ್ಲ, ಜೈವಿಕ ವೈವಿಧ್ಯತೆ ಒಪ್ಪಂದಕ್ಕೆ CBD ಅಂತ ನೋಡ್ರಿ ಚಾಲನೆ ನೀಡಲಾಗುತ್ತೆ. ಸೊ ದಿನದ ನಿಗದಿ, ಈ ಒಪ್ಪಂದವನ್ನ ಪಠ್ಯದ ಅಂಗೀಕರಿಸಿದ ನೆನಪಿಗಾಗಿ ಮೇ 22ರಂದು ಜೈವಿಕ ವೈವಿಧ್ಯ ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಇದ್ರ ಉದ್ದೇಶ ನೋಡ್ರಿ, ಇದ್ರ ಥೀಮ್ ಏನ್ ನೋಡ್ರಿ, ಆಕ್ಟಿಂಗ್ ಲೋಕಲಿ ಫಾರ್ ಗ್ಲೋಬಲ್ ಇಂಪ್ಯಾಕ್ಟ್ ಅಂತ ಇದೆ. ಸೊ ಇದಿಷ್ಟು ನೆನ್ಪಿಟ್ಕೊಡ್ರಿ. ಇನ್ನ ಇತ್ತೀಚೆಗೆ ನೋಡ್ರಿ, ಕರ್ನಾಟಕದೊಳಗ ಎಷ್ಟು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಇದಾವೆ ಅಂತ ಕೂಡ ಕೇಳಬಹುದು. ಸೊ ನೋಡ್ರಿ, ನಲ್ಲೂರು ಹುಣಸೆತೋಪು, GKVK ಆವರಣ, ಅಂಬರಗುಡ್ಡ, ಹೊಗೆರ್ಕನ್, ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಜೀವ ವಿವಿಧತಾ ಪರಂಪರೆ ತಾಣ. ಸೊ ಎಲ್ಲೆಲ್ಲಿದಾವಂತ ಹೊಂದಿಸಿ ಬರೆಯಲ್ಲಿ ಕೂಡ ಎಕ್ಸಾಮ್ಸ್ ಅಲ್ಲಿ KE ಒಂದು ಪ್ರಶ್ನೆ ಆಗಿದೆ ಇದು. ಸೊ ಅದನ್ನ ಸ್ಕ್ರೀನ್ಶಾಟ್ ಹಾಕಕ್ ಆಗಲಿಲ್ಲ ನನಗೆ. ಇದ್ರ ಮೇಲೆ ಕೂಡ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಆಗಿದೆ. ನಲ್ಲೂರು ಹುಣಸೆತೋಪ ಎಲ್ಲಿದೆ ಅಂತ ಕೇಳಿದ್ರೆ, ಸೊ ಬೆಂಗಳೂರು ದೇವನಹಳ್ಳಿ, ಬೆಂಗಳೂರೊಳಗೈತಿ. ಇದು ಭಾರತದ ಮೊದಲ ಜೀವ ವಿವಿಧತೆ ಪರಂಪರೆ ತಾಣ ಆಗಿದೆ ಅಂತ ನೋಡ್ರಿ. ಸೊ GKVK ಅಂತಂದ್ರೆ ಬೆಂಗಳೂರೊಳಗಿದೆ. ಅಂಬರಗುಡ್ಡ ಶಿವಮೊಗ್ಗ ಸಾಗರ ತಾಲೂಕು, ಚಿಕ್ಕಮಗಳೂರು ಕಡೂರು ತಾಲೂಕಿನೊಳಗ ಹೊಗೆರ್ಕನ್ ಇದೆ. ಸೊ ಸಿದ್ದೇಶ್ವರ ಸ್ವಾಮೀಜಿ ಜೀವ ವಿವಿಧತೆ ಪರಂಪರೆ ತಾಣ ಅಂತಂದ್ರೆ ಓಕೆನಾ, ಇದು ಬಿಜಾಪುರದೊಳಗಿದೆ. ಓಕೆನಾ, ಇದು ಹಳೆಯ ಹೆಸರು ಏನಿತ್ತು ಅಂದ್ರೆ ಮಮದಾಪುರ ಮೀಸಲು ಅರಣ್ಯ ವಿಜಯಪುರ ಅಂತ ಇತ್ತು. ಇನ್ನ ವಿಶ್ವ ಥೈರಾಯ್ಡ್ ದಿನವನ್ನ ಯಾವಾಗ ಆಚರಣೆ ಮಾಡ್ತಾರೆ ಅಂತಂದ್ರೆ ಮೇ 25ನೇ ತಾರೀಕು ಆಚರಣೆ ಮಾಡ್ತಾರೆ. ಮೇ 25ನೇ ತಾರೀಕು. ಇದ್ರ ಥೀಮ್ ನೋಡೋದಾದ್ರೆ ನೋಡ್ರಿ, ಥೈರಾಯ್ಡ್ ಅಂಡ್ ನ್ಯೂಟ್ರಿಷನ್ ಅಂತ ಇದೆ. 2026ರ ಥೀಮು. ಇನ್ನ ವಿಶ್ವ ಫುಟ್ಬಾಲ್ ದಿನ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ರೆ, ಅದನ್ನು ಕೂಡ ಮೇ 25ನೇ ತಾರೀಕು ಆಚರಣೆ ಮಾಡ್ತಾರೆ. ಸೊ ಟುಗೆದರ್ ವಿ ಆರ್ ಸ್ಟ್ರಾಂಗರ್ ಅಂತ ಇದೆ. ಸೊ ಫುಟ್ಬಾಲ್ ದಿನದ ಥೀಮು. ಇಲ್ಲಿ ನೋಡ್ರಿ, ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದ್ರೆ, ಥೈರಾಯ್ಡ್ ಸಮಸ್ಯೆಗಳ ಬಗ್ಗೆ ಜಾಗತಿಕ ಜಾಗೃತಿಯನ್ನು ಮೂಡಿಸಲು 2008ರಿಂದ ಪ್ರತಿ ವರ್ಷ ಮೇ 25ರಂದು ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸೊ ಸ್ಥಾನ ಮತ್ತು ಆಕಾರ ಎಲ್ಲಿ ಇರುತ್ತೆ? ಸೊ ಕತ್ತಿನ ಭಾಗದಲ್ಲಿ, ಕುತ್ತಿಗೆ ಭಾಗದೊಳಗ ಚಿಟ್ಟೆ ಆಕಾರ, ಬಟರ್ಫ್ಲೈ ಆಕಾರದೊಳಗಿರುತ್ತೆ. ಮಾನವನ ದೇಹದ ಅತ್ಯಂತ ದೊಡ್ಡ ಅಂತರ್ಸ್ರಾವಕ ಗ್ರಂಥಿ. ಸೊ ಎಂಡೋಕ್ರೈನ್ ಲ್ಯಾಂಡ್ ಅಂತ ಆಗಿರುತ್ತೆ. ಸೊ ಹಾರ್ಮೋನ್ ರೀ, ಪ್ರಮುಖವಾಗಿ ಥೈರಾಕ್ಸಿನ್ T4 ಅಂತ ಬರುತ್ತೆ. ಹಾರ್ಮೋನ್ ನ ಸ್ರವಿಸುತ್ತೆ. ಥೈರಾಯ್ಡ್ ಗ್ರಂಥಿ ಯಾವ ಹಾರ್ಮೋನ್ ನ ಸ್ರವಿಸುತ್ತೆ ಅಂತ ಹೇಳಿದ್ರೆ ಥೈರಾಕ್ಸಿನ್ ಹಾರ್ಮೋನ್ ನ ಸ್ರವಿಸುತ್ತೆ. ಇದು ಏನ್ ಮಾಡುತ್ತೆ? ದೇಹದ ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸುತ್ತೆ, ಮೆಟಬಾಲಿಸಮ್. ಸೊ ಇದನ್ನ ನಿಯಂತ್ರಿಸುತ್ತೆ. ಸೊ ಅಗತ್ಯವಿರುವ ಖನಿಜಾಂಶ ಅಂದ್ರೆ ಥೈರಾಕ್ಸಿನ್ ಉತ್ಪತ್ತಿಗೆ ಅಯೋಡಿನ್ ಅತ್ಯಗತ್ಯ. ಓಕೆನಾ, ಅಯೋಡಿನ್ ಬೇಕೇ ಬೇಕು. ಇನ್ನು ಪ್ರಮುಖ ರೋಗ ಗೈಟರ್ ಏನಿದೆ, ಗೈಟರ್ ರೋಗ ಬರುತ್ತೆ. ಸೊ ಆಹಾರದಲ್ಲಿ ಅಯೋಡಿನ್ ಕೊರತೆ ಆದ್ರೆ ಯಾವ ರೋಗ ಬರುತ್ತೆ ಅಂದ್ರೆ ಸರಳ ಗೈಟರ್ ಅಂತ ಬರುತ್ತೆ. ಸೊ ಥೈರಾಯ್ಡ್ ಗ್ರಂಥಿ ದೊಡ್ಡದಾಗಿ ಬಾತ್ಕೊಳ್ಳುತ್ತೆ, ಊತುಕೊಳ್ಳುತ್ತೆ, ದೊಡ್ಡದಾಗಿ ಕಾಣುತ್ತೆ. ಇದನ್ನೇನ್ ಕರೀತಾರ್ರಿ? ಗೈಟರ್ ಅಥವಾ ಗಳಗಂಡ ರೋಗ ಅಂತ ಕೂಡ ಕರೀತಾರೆ. ನೆನಪಿಡ್ಬೇಕಂದ್ರೆ ಚಿಟ್ಟೆ ಆಕಾರದ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನು, ಅಯೋಡಿನ್ ಕೊರತೆಯಿಂದ ಬರುತ್ತೆ, ಗೈಟರ್ ರೋಗ ಬರುತ್ತೆ. ವಿಶ್ವ ಫುಟ್ಬಾಲ್ ದಿನ ಮೇ 25ನೇ ತಾರೀಕು ಆಚರಣೆ ಮಾಡ್ತಾರೆ. ಹಿನ್ನೆಲೆ 1924 ಮೇ 25 ಒಲಿಂಪಿಕ್ಸ್ ನಲ್ಲಿ ಮೊದಲ ಬಾರಿಗೆ ಜಾಗತಿಕ ಮಟ್ಟದ ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯಾವಳಿ ನಡೆದಿತ್ತು. ಸೊ ಈ ಘಟನೆ 100 ವರ್ಷದ ಸವಿ ನೆನಪಿಗಾಗಿ ವಿಶ್ವಸಂಸ್ಥೆ ಏನ್ ಮಾಡುತ್ತೆ, 2024 ಮೇ 25ರನ್ನ ಅಧಿಕೃತವಾಗಿ ವಿಶ್ವ ಫುಟ್ಬಾಲ್ ದಿನ ಎಂದು ಘೋಷಣೆ ಮಾಡಿದೆ. ಸೊ ಇದು ಕೂಡ ನೆನ್ಪಿಟ್ಕೊಡ್ರಿ. ಇನ್ನ ಪೀಪಾ ಅಂತ ಬಂದ್ರೆ ಇದ್ರ ಕೇಂದ್ರ ಕಚೇರಿ ಎಲ್ಲಿದೆ? ಜ್ಯೂರಿಚ್, ಸ್ವಿಟ್ಜರ್ಲ್ಯಾಂಡ್ ಒಳಗೈತೆ. ಸ್ಥಾಪನೆ ಯಾವಾಗಾಯ್ತು? 1904. ಮೊದಲ ವಿಶ್ವಕಪ್ ನೋಡ್ರಿ 1903 ಉರುಗ್ವೆ ದೇಶದಲ್ಲಿ ನಡೆಯಿತು. ಮೊದಲ ವಿಜೇತರು ಯಾರಂದ್ರೆ ಉರುಗ್ವೆ ಅಂತ ಬರುತ್ತೆ. ಇನ್ನ ಪೀಪಾ ವಿಶ್ವಕಪ್ ಅತಿ ಹೆಚ್ಚು ಬಾರಿ ಗೆದ್ದು ಬ್ರೆಜಿಲ್ ಗೆದ್ದಿದೆ 5 ಬಾರಿ. ಇನ್ನ ಭಾರತ ಪ್ರಮುಖ ಟ್ರೋಫಿಗಳಂತ ಬಂದ್ರೆ ಫುಟ್ಬಾಲ್ ಸಂಬಂಧಿಸಿದ ಹಾಗೆ ಡ್ಯೂರಾಂಡ್ ಕಪ್ ಅಂತ ಬರುತ್ತೆ. ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆ ಆಗಿದೆ. ಭಾರತದ ಅಂತ ಅತ್ಯಂತ ಹಳೆಯ ಟ್ರೋಫಿ ಇದಾಗಿದೆ. ಓಕೆನಾ, ಟೂರ್ನಿ ಇದಾಗಿದೆ. ಇನ್ನ ಸಂತೋಷ್ ಟ್ರೋಫಿ ಅಂತ ಬರುತ್ತೆ. ಸೊ ಪ್ರಮುಖ ಪದಗಳಂತ ನೋಡೋದಾದ್ರೆ ಪೆನಾಲ್ಟಿ ಕಿಕ್ ಅಂತ ಬರುತ್ತೆ, ಆಫ್ ಸೈಡ್ ಅಂತ ಬರುತ್ತೆ, ಡ್ರಿಬ್ಲಿಂಗ್ ಅಂತ ಬರುತ್ತೆ, ಪೌಲ್ ಅಂತ ಬರುತ್ತೆ, ರೆಡ್ ಅಂತ ಬರುತ್ತೆ, ಯೆಲ್ಲೋ ಕಾರ್ಡ್ ಅಂತ ಬರುತ್ತೆ. ಓಕೆ, ಇದಿಷ್ಟು ನೆನ್ಪಿಟ್ಕೊಡ್ರಿ. ಇನ್ನ ವಿಶ್ವ ತಂಬಾಕು ವಿರೋಧಿ ದಿನ ಅಂತ ಬರುತ್ತೆ. ಸೊ ಮೇ 31ನೇ ತಾರೀಕು ವಿಶ್ವ ತಂಬಾಕು ವಿರೋಧಿ ದಿನವನ್ನ ಆಚರಣೆ ಮಾಡ್ತಾರೆ. ಸೊ ನೋಡ್ರಿ, ಥೀಮ್ ಏನಂತ ಇದೆ ಇದ್ರದ್ದು? ಅನ್ಮಾಸ್ಕಿಂಗ್ ದ ಅಪೀಲ್, ಕೌಂಟರಿಂಗ್ ನಿಕೋಟಿನ್ ಅಂಡ್ ಟೊಬ್ಯಾಕೋ ಅಡಿಕ್ಷನ್ ಅಂತ ಇದೆ. ಸೊ ಇದು ಥೀಮ್ ಕೂಡ ನೆನ್ಪಿಟ್ಕೊಡ್ರಿ. ನೋಡ್ರಿ, ವಿಶ್ವ ತಂಬಾಕು ವಿರೋಧಿ ದಿನ, ವರ್ಲ್ಡ್ ನೋ ಟೊಬ್ಯಾಕೋ ಡೇ, ಮೇ 31ನೇ ತಾರೀಕು ಆಚರಣೆ ಮಾಡ್ತಾರೆ. ಹಿನ್ನೆಲೆ ನೋಡಿದ್ರೆ ತಂಬಾಕು ಬಳಕೆಯಿಂದ ಬರುವಂತ ಕ್ಯಾನ್ಸರ್ ಅಂತ ಮಾರಕ ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 1987ರಲ್ಲಿ ಈ ದಿನವನ್ನ ಜಾರಿಗೆ ತರುತ್ತೆ. ಪ್ರತಿ ವರ್ಷ ಮೇ 31ರಂದು ಈ ದಿನವನ್ನ ಆಚರಣೆ ಮಾಡ್ತಾರೆ.
ಇನ್ನು ಸ್ಟಾರ್ಟಿಂಗ್ ಜಿ ಕೆ ನೋಡೋದಾದ್ರೆ ಇದ್ರೊಳಗೆ ತಂಬಾಕಿನಲ್ಲಿರುವಂಥ ರಾಸಾಯನಿಕ ಯಾವುದು ಅಂತ ಕೇಳಿದ್ರೆ ಯಾವುದು ನಿಕೋಟಿನ್ ಅಂತ ಇದೆ. ಸೊ ಆಲ್ಕಲಾಯ್ಡ್ ಇದೊಂದು ಏನು ಆಲ್ಕಲಾಯ್ಡ್. ಸೊ ಇದರೊಳಗಿರುವಂಥ ರಾಸಾಯನಿಕ ಯಾವುದು ನಿಕೋಟಿನ್. ಸಸ್ಯದ ವೈಜ್ಞಾನಿಕ ಹೆಸರು ನಿಕೋಟಿಯಾ ಟಬಕಮ ಅಂತ ನೋಡ್ರಿ. ಇನ್ನು ತಂಬಾಕು ಕೇಂದ್ರ ತಂಬಾಕು ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಆಂಧ್ರ ಪ್ರದೇಶದ ರಾಜಮಂಡ್ರಿ. ಓಕೆನಾ. ಇನ್ನು ಉತ್ಪಾದನೆ ತಂಬಾಕು ಉತ್ಪಾದನೆಯಲ್ಲಿ ಚೀನಾ ಮೊದಲ ಸ್ಥಾನದಲ್ಲಿದ್ದರೆ ನಮ್ಮ ಭಾರತ 2ನೇ ಸ್ಥಾನದೊಳಗಿದೆ. ಸೊ ಇದ್ರ WHO ನ ಕೇಂದ್ರ ಕಚೇರಿ ಎಲ್ಲಿದೆ? ಸ್ವಿಟ್ಜರ್ಲೆಂಡ್ ಜಿನೆವಾ. ಯಾವಾಗ ಸ್ಥಾಪನೆ ಆಯಿತು ಅಂತಂದ್ರೆ ಏಪ್ರಿಲ್ 7. ಸೊ ವಿಶ್ವ ಆರೋಗ್ಯ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ? ಏಪ್ರಿಲ್ 7ನೇ ತಾರೀಕು ಆಚರಣೆ ಮಾಡ್ತಾರೆ. ಓಕೆನಾ. ನೆನಪಿಡಿ, WHO ನೇತೃತ್ವದಲ್ಲಿ ಮೇ 31 ತಂಬಾಕಿನಲ್ಲಿರುವ ವಿಷ ನಿಕೋಟಿನ್ ಭಾರತದ ಸಂಶೋಧನಾ ಕೇಂದ್ರ ರಾಜಮಂಡ್ರಿ. ಇದಿಷ್ಟು ಈ ಮಾಹಿತಿಯಾಗಿತ್ತು. ಸೊ ಆಲ್ಮೋಸ್ಟ್ ಆಲ್ ಮೇ ತಿಂಗಳಿನ ಪ್ರಮುಖ ಎಲ್ಲ ದಿನಗಳನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ. ಸೊ ನಮ್ಮ ಚಾನಲನ್ನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ KSP ವರ್ಲ್ಡ್ ಅಂತ. ಸೊ ಅದು ಕೂಡ ನೀವು ಯೂಸ್ ಮಾಡ್ಕೋಬೋದು. ಅದರದ್ದು ಗ್ರೂಪ್ ಲಿಂಕ್ ನಾನು ವಿಡಿಯೋ ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯೂಸ್ ಮಾಡ್ಕೊಳ್ರಿ. ಓಕೆನಾ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ರಿ. ಥ್ಯಾಂಕ್ ಯು ಆಲ್.